ಹಾಯ್ ನಮಸ್ತೆ, ನಾನು ರೇಷ್ಮಾ. ಇವತ್ತು ನಾನು ದಿಢೀರಾಗಿ ಕ್ಯಾಪ್ಸಿಕಮ್ ರೈಸ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾವು ಯಾವುದೇ ಪೌಡರ್ ರೆಡಿ ಮಾಡ್ಕೋಬೇಕಂತಿಲ್ಲ. ಮನೆಯಲ್ಲೇ ಇರುವ ಸಾಂಬಾರು ಪೌಡರ್, ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇದು ದಿಢೀರಂತ ಆಗುತ್ತೆ. ಒಂದು 5 ನಿಮಿಷದಲ್ಲಿ ನಾವು ಅನ್ನ ರೆಡಿ ಮಾಡಿಕೊಂಡ್ರೆ ಆಗುತ್ತೆ. ಮೊದಲಿಗೆ ಒಂದು ಪಾತ್ರ ತಗೊಂಡು ನಾವು ಫಸ್ಟ್ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ಮಾಮೂಲಿಯಾಗಿ ಆಯಿಲ್, ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಅದು ಸ್ವಲ್ಪ ಚಟಪಟ ಅಂತ ಬರೋ ತನಕ ಕಾಯಬೇಕು. ಈ ಥರ ಚಟಪಟ ಅಂತ ಸಾಸಿವೆ ಆದಾಗ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಮಾಡ್ತಾಯಿದ್ದೀರಾ ಅದರ ಮೇಲೆ ಈರುಳ್ಳಿ ತಗೊಳ್ಳಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ನಾನು ಸ್ವಲ್ಪನೇ ಮಾಡ್ತಾ ಇರೋದು, ಹಾಗಾಗಿ ನಾನು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬಾಡಿಸ್ಕೋಬೇಕು, ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೋಬೇಕು. ಆಮೇಲೆ ಇದು ಸ್ವಲ್ಪ ಬೆಂದಿದೆ ಅಂತ ಆದಾಗ ನಾವು ಇದಕ್ಕೆ ಒಂದು ಟೊಮೆಟೊ ತೊಗೋಬೇಕು. 1 ಕಪ್ಪಷ್ಟು ಟೊಮೆಟೊ ತೊಗೊಂಡ್ರೆ, ಒಂದು ಇಡೀ ಟೊಮೆಟೊ ತೊಗೊಂಡಿದ್ದೀನಿ ನಾನು. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ತಗೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಶಿನ, ಉಪ್ಪೆಲ್ಲ ಹಾಕ್ಕೊಂಡು ಬಾಡಿಸ್ಕೋಬೇಕು. ಟೊಮೆಟೊ ಸ್ವಲ್ಪ ಮೆದು ಆಗಬೇಕು. ಆಮೇಲೆ ನಾವು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಕ್ಯಾಪ್ಸಿಕಮ್ ಮೊದಲೇ ಹಾಕ್ಬಾರ್ದು, ಯಾಕೆಂದರೆ ಇದು ಸ್ವಲ್ಪ ಗಟ್ಟಿಯಾಗಿರಬೇಕು, ಸ್ಮೂತಾಗಿರಬಾರ್ದು ಬೆಂದು. ಅದಕ್ಕೋಸ್ಕರ ಇದನ್ನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಒಂದು 2 ಮಿನಿಟ್ಸ್ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು, ಉಪ್ಪೆಲ್ಲ ನೋಡಿಬಿಟ್ಟು ಹಾಕ್ಕೊಂಡು. ಆಮೇಲೆ ಇದು ಬೆಂದಮೇಲೆ ನಾವೇನು ಮಾಡಬೇಕು ಅಂದರೆ, ಇದಕ್ಕೆ ನಾವು ಸಾಂಬಾರು ಪೌಡರು, ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಕೊತ್ತಂಬರಿ ಹುಡಿ ಎಲ್ಲ ಹಾಕ್ಕೋಬೇಕು. ಮತ್ತು ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಸ್ಪೈಸಿ ಇರಲ್ಲ, ತುಂಬ ಮಸಾಲೆ ಇರಲ್ಲ, ಲೈಟ್ ಮಸಾಲೆ ಇರುತ್ತೆ. ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ಮತ್ತು ದಿಢೀರಂತ ಆಗುತ್ತೆ. ನಾವು ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗ ನಾವು ಕ್ಯಾಪ್ಸಿಕಮ್ ಇದ್ದರೆ ಸಾಕು, ದಿಢೀರಂತ ಮಾಡ್ಕೋಬೋದು. ಇದಕ್ಕೆ ಎಲ್ಲ ಮಸಾಲ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಉಪ್ಪು ನೋಡ್ಕೋಬೇಕು. ಉಪ್ಪು ಎಷ್ಟು ಬೇಕಾ, ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ನೋಡಿಕೊಂಡು ಹಾಕಬೇಕು. ಆಮೇಲೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಅದನ್ನು ಬೇಯಕ್ಕೆ ಬಿಡಬೇಕು. ಆವಾಗ ಈ ಮಸಾಲೆ ಎಲ್ಲ ಕ್ಯಾಪ್ಸಿಕಮ್ಗೆ, ಟೊಮೆಟೊಗೆಲ್ಲ ಹೀರ್ಕೊಂಡು ಬಿಡುತ್ತೆ. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರೆಲ್ಲ ಹಾಕ್ಕೋಬೇಕು. ನೀವು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಕಿದರೆ ಸಾಕಾಗುತ್ತೆ. ನೀವು ಜಾಸ್ತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಮತ್ತು ಸ್ಪೈಸಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮಕ್ಕಳಿಗೆ ಮಾಡೋದ್ರಿಂದ ಸ್ಪೈಸಿ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ. ಮಕ್ಕಳಿಗೆ ತಿನ್ನೋಕ್ಕೆ ಇಷ್ಟ ಆಗೋ ಥರ ಮಾಡ್ತಾಯಿದ್ದೀನಿ. ಮತ್ತು ಮಸಾಲೆ ಜಾಸ್ತಿ ಇರಲ್ಲ, ಇದು ಇಷ್ಟ ಆಗುತ್ತೆ. ತುಂಬ ಮಸಾಲೆ ಇದ್ದರೂ ನನ್ನ ಮಕ್ಕಳಿಗೆ ಇಷ್ಟ ಆಗಲ್ಲ. ಲೈಟಾಗಿದ್ದರೆ ತುಂಬ ಟೇಸ್ಟಿಯಾಗಿ ಮಕ್ಕಳು ಎಲ್ಲ ಫುಡ್ಡನ್ನು ಖಾಲಿ ಮಾಡಿ ಬರ್ತಾರೆ. ಇವಾಗ ಇದಕ್ಕೆ ಅನ್ನ ಹಾಕ್ಕೋಬೇಕು. ಅನ್ನ ಸ್ವಲ್ಪ ತಣ್ಣಗಾಗಬೇಕು. ಇಮಿಡಿಯೇಟ್ ಹಾಕಿದರೆ ಅದು ಸ್ವಲ್ಪ ಸ್ಮೂತಾಗಿರುತ್ತೆ, ಮೆದು ಆಗುತ್ತೆ. ಈ ಥರ ಇದ್ದಾಗ ಇದು ಉದುರಾಗಿ ನಿಮಗೆ ಕ್ಯಾಪ್ಸಿಕಮ್ ರೈಸ್ ಸಿಗುತ್ತೆ. ಇದು ನೀವು ಎಷ್ಟು ಮಾಡ್ತೀರಾ ಅದರ ಮೇಲೆ ಹಾಕ್ಕೋಬೋದು. ನಾನು 1 ಗ್ಲಾಸಷ್ಟು ರೈಸ್ ಹಾಕ್ಕೊಂಡೆ. ಅದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಬೇಕು. ಎಲ್ಲ ವೈಟ್ ಹೋಗಿ ಕಲ್ಲರ್ ಆಗಬೇಕು ಕ್ಯಾಪ್ಸಿಕಮ್ ರೈಸ್. ಇವಾಗ ನೋಡಿ, ಟೇಸ್ಟಿಯಾದ ಕ್ಯಾಪ್ಸಿಕಮ್ ರೆಡಿಯಾಗಿದೆ. ಇದಕ್ಕೆ ಮೇಲಿಂದ ಸ್ವಲ್ಪ ಲಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಉದುರಿಸಿದ್ರೆ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ದಿಢೀರಂತಲೇ ಮಾಡ್ಬೋದು. ಇವಾಗ ನಾವು ಇದನ್ನು ಟಿಫಿನ್ಗೆ ಕೊಟ್ಟರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಪೇರಳೆ ಹಾಕ್ತಾಯಿದ್ದೀನಿ ಮಾರ್ನಿಂಗ್ ಸ್ನ್ಯಾಕ್ಸಿಗೆ. ಮಧ್ಯಾಹ್ನಕ್ಕೆ ಸ್ವಲ್ಪ ಸೌತೆಕಾಯಿ, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ರೈಸ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ರೈಸ್ ಸ್ವಲ್ಪ ಜಾಸ್ತಿ ಕೊಡ್ತೀನಿ, ಅವನಿಗೆ ಇಷ್ಟ ಆಗುತ್ತೆ ಮಧ್ಯಾಹ್ನಕ್ಕೆ. ಮತ್ತು ಎಲ್ಲ ಖಾಲಿ ಮಾಡ್ತಾನೆ ಅವನು. ಅದಕ್ಕೋಸ್ಕರ ಅವನಿಗೆ ಇಷ್ಟ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಅದು ಖಾಲಿ ಆಗುತ್ತೆ. ನಮ್ಗೆ ಇಷ್ಟ ಥರ ಮಾಡಿದ್ರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ, ಬಾಕ್ಸಲ್ಲಿ ಹಂಗೆ ಉಳಿಯುತ್ತೆ. ಈ ಥರ ಮಾಡಿಕೊಡಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ನಾವು ಯಾವುದೋ ಇದು ಫುಡ್ಡೆಲ್ಲ
ಔಟ್ಸೈಡ್ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರೆ ಮಕ್ಕಳಿಗೆ ಹೆಲ್ದಿ ಆಗುತ್ತೆ. ಮನೆಯಲ್ಲಿ ಬೇಕಾದರೆ ಬಿಸ್ಕೆಟ್ ಕೊಟ್ಟರು ಈ ಥರ ಕೊಟ್ಟರೆ ಹೆಲ್ದಿಯಾಗಿರುತ್ತೆ. ಥ್ಯಾಂಕ್ ಯು.